ಪಿರಿಯಾಪಟ್ಟಣ ತಾಲೂಕಿನ ಕೆ ಬಸವನಗರ ಹಾಲು ಉತ್ಪಾದಕ ಸಹಕಾರ ಸಂಘದ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಮೇಲ್ವಿಚಾರಕ ಹಾಗೂ ಆಡಳಿತಾಧಿಕಾರಿ ಅವಿನಾಶ್ ಅವರು ಉದ್ಘಾಟಿಸಿ ಮಾತನಾಡಿ, ಒಕ್ಕೂಟದಿಂದ ಸಿಗುವಂತಹ ಸೌಲಭ್ಯಗಳನ್ನು ಅರ್ಹತೆಯುಳ್ಳ ಫಲಾನುಭವಿಗಳಿಗೆ ತಲುಪಿಸುವ ಕೆಲಸವಾಗಬೇಕು. ಕೆಲಸವನ್ನು ಸಂಘದ ಆಡಳಿತ ಮಂಡಳಿಯವರು ಹಾಗೂ ಸಿಬ್ಬಂದಿಗಳು ಪ್ರಾಮಾಣಿಕವಾಗಿ ಮಾಡಿದ್ದಲ್ಲಿ ಸಂಘ ಆರ್ಥಿಕವಾಗಿ ಸಬಲವಾಗುತ್ತೆ. ಹಾಲು ಉತ್ಪಾದಕರು ಉತ್ತಮ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡುವುದರಿಂದ ರೈತರಿಗೆ ಉತ್ತಮ ದರ ಸಿಗುವುದರ ಜೊತೆಗೆ ಸಂಘವು ಉತ್ತಮ ಲಾಭಾಂಶ ಮಾಡುತ್ತದೆ ಅಂತ ತಿಳಿಸಿದರು. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆಬಿ ಮೂರ್ತಿ ಮಾತನಾಡಿ, ನಮ್ಮವರು ಎಂದು ಕಳಪೆ ಹಾಲನ್ನು ಖರೀದಿಸಬೇಡಿ, ಗುಣಮಟ್ಟದ ಹಾಲು ಸರಬರಾಜು ಮಾಡಿಸಿಕೊಂಡು ಸಂಘದ ಉನ್ನತಿ ಶ್ರಮಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕುಮಾರ್ ಮಾತನಾಡಿ, ಈ ಬಾರಿ ಸಂಘಕ್ಕೆ 54,615 ರು ಲಾಭಾಂಶ ಬಂದಿದ್ದು, ಲಾಭದ ಅರ್ಧದಷ್ಟು ಹಣವನ್ನು ಹಾಲು ಉತ್ಪಾದಕರಿಗೆ ಬೋನಸ್ ರೀತಿಯಲ್ಲಿ ನೀಡುತ್ತಿದ್ದೇವೆ ಅಂತ ತಿಳಿಸಿದರು. ನಷ್ಟ ಆಗ್ತದೆ, ಆ ನಷ್ಟ ಭರಿಸೋರು ಯಾರು ಹಾಲು ಉತ್ಪಾದಕರು ಹಾಲು ಹಾಕಿರ್ತೀರಿ ಅವ್ರಿಗಾಗ್ತದೆ. ಅದಕ್ಕೆ ಕಡ್ಡಾಯವಾಗಿ ಹಾಲನ್ನ ಪರಿಶೀಲನೆ ಮಾಡಿ ಯಾರ್ದು ಗುಣಮಟ್ಟದ ಹಾಲು ಬರ್ತದೆ ಅವ್ರನ್ನ ಅಕ್ಸೆಪ್ಟ್ ಮಾಡಿ, ಬರಲಿಲ್ಲ ಅಂದವ್ರು ರಿಟರ್ನ್ ಮಾಡಿ. ಆಗೇನಾಗ್ತದೆ, ಎಲ್ಲರಿಗೂ ನೀವೇನು ಕೇಳಿದ್ರೆ 15 ದಿನ ಪೇಮೆಂಟ್ ಕಡ್ಡಾಯವಾಗಿ ಪೇಮೆಂಟ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ ಅಂದರೆ, ಕಳೆದ ಬಾರಿ ನಿಮ್ಮದು ಹೆಚ್ಚು ಕಡಿಮೆ ಒಂದು 46,66,447 ರೂಪಾಯಿ, ಪಶುಹಾರ ಖರೀದಿ 9,41,640, ಖನಿಜ ಮಿಶ್ರಣ ಖರೀದಿ 800, ಜೋಳ ಖರೀದಿ 2,027, ವೆಟ್ ಪ್ಯಾನ್ ಮತ್ತು NBSAC ಖರೀದಿ 2,337 ರೂಪಾಯಿ. ಫಸ್ಟ್ ಪೇಜಲ್ಲಿ ಇದೆ ನೋಡಿ. ಮತ್ತೆ ನಿಮ್ಗೆ ಹಾಲು ಸಂಘದಲ್ಲೂ ಕೂಡ ದುಡ್ಡು ಕಾಸು ಎಲ್ಲ ಉಳಿತದೆ. ನಿಮಗೂ ಸಹಕಾರ ಸಂಘದಲ್ಲಿ ತುಂಬ ಅನುಕೂಲ ಆಯ್ತದೆ ಅಂತ ಹೇಳಿದ್ರಿ. ಅದನ್ನು ಇನ್ನು ಮುಂದೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಸ್ವಲ್ಪ ನಮ್ಮಲ್ಲಿ ವಿದ್ಯಾವಂತರವರೇ, ನಮ್ಮ ಹುಡುಗರು ಸುಮಾರು ಹುಡುಗರವರೇ, ಈಗ ಎಲ್ಲ ಸ್ವಲ್ಪ ತಿಳುವಳಿಕೆವಂತವರು ಚೆನ್ನಾಗಿದೆ ನಮ್ಮ ಸಹಕಾರ ಸಂಘದಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ, ನಮಗೆ ಇಂಪಾರ್ಟೆಂಟ್ ಏನಾಗಿದೆ ಸರ್ ಅಂತಂದರೆ, ಈ ಸ್ಥಳದ ಕೊರತೆನೂ ಕೂಡ ನಮ್ಗೆ ಭಾಳ ತೊಂದರೆ ಆಗಿದೆ. ಈಗ ಇವರು ಹೇಳ್ತಾರೆ, ಈಗ ನಮ್ಮ ಸಾಧಾರಣ ಈ ಬಿಲ್ಡಿಂಗು ನಾವೀಗ ಬಾಡಿಗೆ ಕೊಡ್ತಾ ಇದ್ದೀವಿ ಇದಕ್ಕೆ ಅಂತ ಹೇಳ್ತಾರೆ. ಎಷ್ಟು ಕೊಡ್ತಾವ್ರೆ, ಏನು ಕೊಡ್ತಾವ್ರೆ, ಹೆಂಗೆ ಕೊಡ್ತಾವ್ರೆ, ಯಾವಾಗ ಇಸ್ಕೊತಾರೆ, ಏನು ಮಾಡ್ತಾರೆ ನಮ್ಗೆ ಅದು ಇಲ್ಲ. ಈಗ ಅದ್ರ ಮುಂದೆ ಚರ್ಚೆ ಮಾಡ್ಕೋಬೇಕು ಅಂತ ನಾವು ಮಾಡ್ಕೋತೀವಿ ಸರ್. ಈಗ ಏನಾಗಿದೆ ಅಂತಂದರೆ, ನೆಕ್ಸ್ಟು ನಾವು ಮುಂದೆ ಡೈರಿ ಒಂದು ಸ್ಥಳನ ಗುರುತಿಸ್ತೀವಿ, ಈಗ ಡೈರಿ ಮಾಡ್ಬೇಕಂತೇಳಿ. ಅದಕ್ಕಾಗಿ ಎಲ್ಲರೂ ಕೂಡ ನಾವೆಲ್ಲರೂ ಭಾಗವಹಿಸಿ ಈಗ ಡೈರಿ ಮೊದಲು ನಾವು ಸ್ಥಳನ ರೆಡಿ ಮಾಡ್ಕೊಂಡಿದ್ದೀವಿ. ಆ ಸ್ಥಳಕ್ಕೆ ನಾವು ಬಿಲ್ಡಿಂಗನ್ನು ಮಿಲಿಟ್ರಿಗೆ ನಾವು ಪ್ರೆಜರ್ ಮಾಡಿ ಏನು ಕೊಂಡು ಕೊಡಬೇಕು, ನಮ್ಮ ಸಹಕಾರ ಸಂಘದಿಂದ, ನಿಮ್ಮ ಯೂನಿಯನ್ನಿಂದ ಏನು ನಮಗೆ ಸಿಗಬೇಕು ಆ ಫಲನ ತಗೊಂಡು ನಾವೆಲ್ಲ ಬಿಲ್ಡಿಂಗ್ ಮಾಡಿ ಇದನ್ನು ಮುಂದುವರಿಸುವಂಥ ಕೆಲಸ ಮಾಡಿಕೊಂಡು ಒಳ್ಳೆಯ ಉತ್ಕೃಷ್ಟವಾದಂಥ ಕ್ವಾಲಿಟಿ ಹಾಲುಗಳನ್ನ ಕೊಡೋಕ್ಕೆ ಭಾಳ ಪ್ರಯತ್ನ ಮಾಡೋಣ. ಯಾಕೆ ಅಂತ ಮೊಕಮುನ್ಸು ಅಥವಾ